ಜೀವನ ಎಂಬುದು ಉಗಮಾಡಕ್ಕೆ ಆಗದಿಲ್ಲದ ಜೀವನ ಎಂಬುದು ಉಗಮಾಡಕ್ಕೆ ಆಗದ ಒಂದು ಪ್ರಕಾಶವಾದ ದೀಪ. ಜೀವನ ಎಂಬುದು ಉಗಮಾಡಕ್ಕೆ ಆಗದ ಒಂದು ಪ್ರಕಾಶವಾದ ದೀಪ. ಅದನ್ನು ನೋಡಿ ನಾವು ಆಗಿರಬೇಕೆ ಎಂದು ತಿಳಿಬವನೆ ಮಾನವ ಕುಲಕ್ಕೆ ಚಂದ. ಜೀವನ ಎಂಬುದು ಉಗಮಾಡಕ್ಕೆ ಆಗದ ಒಂದು ದೀಪ. ಹಾಳು ಮಾಡಕ್ಕೆ ನೆನೆಸುವವರೆಲ್ಲ ತಾನು ಹಾಳು ಮಾಡಿದ್ದೀವಿ ಎಂದೆ. ಹಾಳು ಮಾಡಕ್ಕೆ ನೆನೆಸುವವನು ತಾನು ಆಲ್ರೆಡಿಯಾಗಿ ಹಾಳಾಗಿದ್ದಾನೆ ಎಂಬುದನ್ನು ಮರೆಯಬೇಡಿ. ಮಾನವ ಎಂಬುದು ಬೆಳೆ ಕಟ್ಟಕ್ಕೆ ಮಾನವ ಎಂಬವನು ಬೆಳೆ ಕಟ್ಟಕ್ಕೆ ಸಾಧ್ಯವಲ್ಲದ ವಜ್ರ ವೈಡಿರುವಕ್ಕಿಂತಲೂ ಮಾನವ ಎಂಬವನು ಬೆಳೆ ಕಟ್ಟಕ್ಕೆ ಸಾಧ್ಯವಿಲ್ಲದ ವಜ್ರ ವೈಡೂರ್ಯಕ್ಕಿಂತಲೂ ಅತಿ ಬೆಲೆ ಬಾಳುವವನು ಇವನು. ಅಂಥವನು ಕೈಯಂಗಿರಬೇಕೆಂದರೆ ಕರೆಂಟು ಒಲೆಗನು ಬೆಂಕಿ ಒಲೆಗನು ಕೈಯಿಡಕ್ಕೆ ಮುಂಚೆನೇ ಅತಿ ಜಾಗ್ರತೆಯಾಗೆ ಅವನಿರಬೇಕೆ ಎಂಬುದನ್ನು ತಿಳ್ಕೊಳ್ಳಿರಿ. ಕರೆಂಟ್ ಒಳಗೇನು ಬೆಂಕಿ ಒಳಗೇನು ಆಟ ಆಡಕ್ಕೆ ಹೋಗಬೇಡಿ. ಹಾಗೆ ಹೋದರೆ ನೀವು ನಿಮ್ಮ ಕೈಯೇ ನೀವೇ ಸುಟ್ಟುಕೊಳ್ಳುವುದು ಸಹಜ. ಪರರನ್ನು ನೋಯಿಸಬೇಡಿ. ಪರರ ವಸ್ತುವನ್ನು ಪ್ರಯೋಗ ಮಾಡಿ ತಗೊಂಡು ಪ್ರಯೋಗ ಮಾಡನು ಎಂಬುದನ್ನು ಇನ್ಮುಂದಾದರೂ ತಿಳ್ಕೊಳ್ಳರಿ. ನಮ್ಮ ವಸ್ತುವೇ ನಾವು ಅನುಭವಿಸಕ್ಕೆ ಆಗದಿಲ್ಲ. ಹಂಗಿರುವಾಗಲೇ ಪರರ ಬಗ್ಗೆ ಏರುಪೇರಾಗಿ ಮಾತಾಡಿ ಪರರನ್ನು ನೋಯಿಸುವನು. ಪರಬಾರಬಾರು ಜನರು ಹಾಗೆ ಪರರು ನೋಯಿಸುವರನ್ನು ಕೀಳಾಗಿ ನೋಡಿರುವವನು ಕಣ್ಮುಂದೆ ಎಷ್ಟೋ ಜನ ಕಣ್ಮುಂದೆ ಕೆಲವರು ಗಾಳಿ ಹಾರಿದಂಗೆ ಹೋಗಿರುವುದನ್ನು ನೀವು ಕಂಡಿದ್ದೀರಾ. ಅದರಿಂದ ಇನ್ಮುಂದಾದು ನೀವು ಭಗವಂತನ ಪ್ರಾರ್ಥನೆ ಮಾಡಿ ಹುಟ್ಟಿದ ಜನ್ಮ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಮಾತಾಡಿ ಒಳ್ಳೆಯದನ್ನು ಮಾಡೋಣ ಎಂಬುದನ್ನು ಕಲಿಯರಿ. ಇಷ್ಟ ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನಮಸ್ಕಾರ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.